ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕಡೆ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಆ್ಯಂಡ್ ಸೆಲಿಬ್ರೇಷನ್ ಆ್ಯಂಡ್ ಇದ್ರ ಜೊತೆ ಇನ್ನೊಂದೇನಂತಂದರೆ ಅದನ್ನು ನಿಮ್ಮ ಕೊನೆಯವರೆಗೂ ನೋಡಿದ್ರೆ ವ್ಲಾಗ್ನ ಗೊತ್ತಾಗುತ್ತೆ. ಸೊ ಮೇಡಮ್ ರೋಶ್ನಿಯವರು ಈ ಸರಿ ಏನೋ ಕ್ರಿಯೇಟಿವ್ ಆಗಿ ನಾನು ಐಡಿಯಾಸ್ನೆಲ್ಲ ನೋಡಿ ಅವ್ರಿಗೆ ಪೇಪರ್ಸ್ ಎಲ್ಲ ತಂದು ಕೊಟ್ಟಾಗ ಅವ್ರ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಏನೋ ಒಂದು ಡೆಕೋರೇಷನ್ ಮಾಡ್ತಿದ್ದಾರೆ, ಅದೇನು ಅಂತ ನೀವು ನೋಡ್ಬೋದು. ಮತ್ತು ಈ ಸರಿ ಅಂತೂ ಸಿಕ್ಕಾಪಟ್ಟೆ ಚಾಲೆಂಜಸ್ಸು, ಕೆಲಸಗಳು ಅಂತ ನಿಮಗೆ ಹೋಗ್ತಾ ಮುಂದೆ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಈ ಸರಿ ನನ್ನ ಹೆಲ್ಪಿಗೆ ಬಂದಿದ್ದಂಥದ್ದು ನಮ್ಮ ರೋಬೋ ರಾಕ್. ಅವರು ಹೆಲ್ಪ್ ಮಾಡಿ ನಮಗೆ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು. ನನ್ನ ಕೈಲಾದಷ್ಟು ಈ ಸರಿ ಅಂತೂ ನಿಜವಾಗ್ಲೂ ಹೋದ ಸರಿ ಒಂಥರ ಇಶ್ಯೂಸ್ ಆಗಿದ್ರೆ ಈ ಸರಿ ಒಂಥರ ಇಶ್ಯೂಸ್ ಆಗಿದ್ದಂಥದ್ದು ಹಬ್ಬದ ಟೈಮಲ್ಲೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಹಬ್ಬಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಸರಿ ಅಂತೂ ನಾನು ಹೋಳಿಗೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಏನಕ್ಕೆ ಹೋಳಿಗೆ ಮಾಡಿಲ್ಲ? ಹೋಳಿಗೆನೇ ನಾನು ಪ್ರತಿ ಸರಿ ಊಟಕ್ಕೆ ಇಟ್ಕೊತಿದ್ದೆ ಹಬ್ಬಕ್ಕೆ ಎಲ್ರಿಗೂ ಬಂದ ಮುತ್ತೈದೆಯರಿಗೆಲ್ಲ. ಈ ಸರಿ ಪಾಪ ನನಗೆ ಸಿಕ್ಕಾಪಟ್ಟೆ ಎಷ್ಟು ಕಷ್ಟ ಆಯಿತು ಅಂತಂದರೆ ನಿಜವಾಗ್ಲೂ ಆ ತಾಯಿ ಈ ಕಷ್ಟದಲ್ಲೂ ಅವ್ರ ಹಬ್ಬನ ಮಾಡಿಸ್ಕೊಂಡ್ರು ಅನ್ನೋದು ನನಗೆ ತುಂಬಾ ಖುಷಿ. ಯಾಕೆ ಏನು ಅಂತ ಎಲ್ಲ ನೀವು ಈ ವ್ಲಾಗ್ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಮನೆಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ತೊಗೊಂಬರೋಣ ಅಂತ ಒಂದೇ ದಿವಸದಲ್ಲಿ ಮನೆ ಕ್ಲೀನಿಂಗು, ಬೇಕಾದಂಥ ವಸ್ತುಗಳು, ಹಣ್ಣು ಹಂಪಲು, ಪೂಜೆಗೆ ಬೇಕಾದಂಥ ಸಾಮಾನುಗಳು ಎಲ್ಲ ತೊಗೊಂಬಂದಿದ್ದೀನಿ. ಅದು ಯಾಕೆ ಅಂತ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ. ಇಂಡಿಯಾದಲ್ಲೆಲ್ಲ ಹೆಂಗೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಇರೋ ಬರೋ ಸಾಮಾನೆಲ್ಲ ಇಳಿಸ್ಬಿಡ್ತಾರೆ. ಒಂದು ತಿಂಗಳು ಮುಂಚೆ, ಒಂದು ವಾರದ ಮುಂಚೆನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲೆಲ್ಲ ಹಂಗಾಗಲ್ಲ. ಕೆಲಸಕ್ಕೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಎಲ್ಲ ಕೆಲಸಗಳು ಈ ಸರಿ ಯಾರ ತಲೆ ಮೇಲೆ ಬಿತ್ತು ಎಲ್ಲ ಕೆಲಸಗಳು ಅಂತಂದರೆ ಏಕೈಕ ಮಹಿಳೆ ನನ್ನ ಮೇಲೆ ಬಿದ್ದಿದ್ದಂಥದ್ದು ಎಲ್ಲ ಕೆಲಸಗಳು, ಮನೆ ಕ್ಲೀನಿಂಗಿಂದ ಹಿಡಿದು ತೊಗೊಂಬರೋ ವಸ್ತುಗಳು ಪ್ರತಿ ಸರಿ ನಾನೇ ಮಾಡ್ತಾಯಿದ್ದೆ ಅಂದ್ಕೊಳ್ಳಿ. ಮನೆ ಕ್ಲೀನ್ ಸ್ವಲ್ಪ ಅರುಣ್ ಮಾಡಿಕೊಡೋರು. ಈ ಸರಿ ಅಂತೂ ನಿಜವಾಗ್ಲೂ ಅದೇನಕ್ಕೆ ಆ ತಾಯಿ ನನಗೆ ಎಲ್ಲ ಮಾಡು ಅಂತ ಬಿಟ್ಲೋ ಏನಂತ ಗೊತ್ತಿಲ್ಲ. ಅರುಣ್ಗೆ ಕಂಪ್ಲೀಟ್ಲಿ ಹುಷಾರಿಲ್ಲ ಅಂದರೆ ಅವರಾಗೆ ಮಾಡ್ಕೊಂಡಿದ್ದಂಥ ಕೆಲಸ. ಕ್ರಿಕೆಟ್ಗೆ ಹೋಗಿ ಬಿದ್ದು ಬಂದು ಅದು ಕಾಲು ಇನ್ಫೆಕ್ಷನ್ ಆಗಿ ಅವ್ರನ್ನ ಎಮರ್ಜೆನ್ಸಿ ಕರ್ಕೊಂಡೋಗೋ ಸ್ಟೇಜ್ವರೆಗೂ ನನಗೆ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ನಿಜವಾಗ್ಲೂ. ಯಾಕೆ ಅಂತಂದರೆ ನಾನಿರೋ ಪರಿಸ್ಥಿತಿಯಲ್ಲಿ ನನಗೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಲ್ಲ ಮ್ಯಾನೇಜ್ ಮಾಡೋ ಆ ಶಕ್ತಿ ನನಗೆ ಆ ದೇವ್ರು ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇನ್ಫೆಕ್ಷನ್ ಆಯಿತು, ಎಲ್ಲಿ ಕರ್ಕೊಂಡೋಗಿದೆ ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಅಂಗಡಿಗೆ ಹೋಗಿ ನೋಡಿದ್ರೆ ಏನು ತಗೋಬೇಕಾ, ಬಿಡಬೇಕಾ, ಇಲ್ಲ ದೇವ್ರಿಗೆ ಇಡಬೇಕಾ, ಏನು ಲಕ್ಷ್ಮಮ್ಮ ಬೇಕಾ ಬೇಡವಾ ಅನ್ನೋ ರೇಂಜಿಗೆ ರೇಟ್ಸ್ ಎಲ್ಲ ಜಾಸ್ತಿ ಆಗಿದ್ದಂಥದ್ದು. ಒಂದು ಇಳೆದೆಲೆ ಆಗಲಿ, ಒಂದು ಮಾವಿನ ಎಲೆ ಆಗಲಿ, ಒಂದು ಹಾರ, ಒಂದು ಹೂವು, ಒಂದು ರೋಸು, ಓ ಮೈ ಗಾಡ್, $20, $35 ಒಂದು ಮೀಟರ್ಗೆ, ಆ ರೇಂಜಿಗೆ ಚೇಂಜಸ್ ಆಗಿಬಿಟ್ಟಿದೆ ರೇಟ್ಸಲ್ಲೆಲ್ಲ. ಇದು ಜಾಸ್ಮಿನ್ ರೋಲ್ ಅಂತ 1 ಮೀಟ್ರ್ ಇರುತ್ತಂತೆ. ಅದು ಆಗಲೇ ಬಾಡೋಗಿ ಬೆಂದೋಗಿದೆ, ಅರ್ಧ ಅಲ್ಲೇ ಹೊರಟೋಗ್ಬಿಟ್ಟಿದೆ. ಅದಕ್ಕೆ $35 ಅಂತೆ. ನನಗಂತೂ ಇದು ಬಂದು ಒಂದು ಅರ್ಧ ಮೊಳ ಇರುತ್ತೇನೋ ಇದು ಇಲ್ಲಿನ ಮಲ್ಲಿಗೆ ಹೂವು. ಅದು ಬಂದು $15-16. ಏನು ತಂದಿಡೋಣ ಲಕ್ಷ್ಮಮ್ಮಂಗೆ ನನಗಂತೂ ಗೊತ್ತಿಲ್ಲ. ಆಮೇಲೆ ಏನೋ ಒಂದು ರೋಸು ಏನೋ ಒಂದು ತೊಗೊಂಡು ಮನೆ ಹತ್ರ ಇದ್ದಿದ್ದಂಥ ಹೂವನ್ನೆಲ್ಲ, ಅಂದರೆ ನಮ್ಮ ಮನೆ ಹತ್ರ ಅಲ್ಲ ಪಾಪ, ಯಾರೋ ಬೆಳೆಸಿದ್ದ ಅವ್ರನ್ನ ಕೇಳಿ, ಅವ್ರನ್ನ ಕೇಳಿ ಹೂವನ್ನೆಲ್ಲ ಕಿತ್ಕೊಂಡು ಕೊಡ್ತೀವಿ ಅಂತ, ದೇವ್ರಿಗೆ ಅಂತ ಅಂದಾಗ ಕೊಡ್ತೀವಿ ಅಂತ ಅಂದರು. ಅದನ್ನೆಲ್ಲ ಕಿತ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಸರಿ ಲಕ್ಷ್ಮಮ್ಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನಮಗೆ ಈ ಸೀರೆ ನನಗಂತೂ ತುಂಬ ಇಷ್ಟ ಆಯಿತು, ಅರುಣ್ಗೂ ಇಷ್ಟ ಆಯಿತು. ರೋಶ್ನಿ ಬೇರೆ ಸೀರೆ ಹೇಳಿದ್ಲು, ಬೇಡ ಇದೇ ಸೀರೆ ಉಡ್ಸೋಣ ಅಮ್ಮ, ಪಳ ಅಂತ ಅನ್ಲಿ ಅಂದ್ಬಿಟ್ಟು ಈ ಸೀರೆನ ತಗೊಂಡಿದ್ದಂಥದ್ದು. ನಾನು ಆನ್ಲೈನಲ್ಲೇ ತೊಗೊಂಡಿದ್ದಂಥ ಸೀರೆ ಇದು. ಈ ಸೀರೆಗೆ ಹೆಸರು ಬಂದು, ಈ ಸ್ಯಾರಿ ಬಂದು ಬನಾರಸಿ ಸ್ಯಾರಿ. ಬಟ್ ಏನಂತಂದರೆ ಪೈತಾನಿ ವೇವಿಂಗ್ ಇದೆ ಈ ಸ್ಯಾರಿಯಲ್ಲಿ, ಆಲ್ ಓವರ್ ದ ಸ್ಯಾರಿ ಪೈತಾನಿ ವೇವಿಂಗ್. ನನಗೆ ಏನು ಇಷ್ಟ ಆಯಿತು ಅಂತ ಈ ಸ್ಯಾರಿಯಲ್ಲಿ ಅಂತಂದರೆ ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ಮತ್ತು ಬ್ಲೌಸ್ ಬಂದು 2 ಬ್ಲೌಸ್ ಕೊಟ್ಟಿದ್ದಂಥದ್ದು. ನಾನೇನಪ್ಪ 2 ಬ್ಲೌಸ್ ಕೊಟ್ಟು ಹೆಂಗೆ ಕಟ್ ಮಾಡೋದು ಇದನ್ನು ಅನ್ನೋದೇ ಒಂದು ಸ್ವಲ್ಪ ತಲೆಗುಳ ಬಿಟ್ಕೊಂಡು, ಇಲ್ಲ 2 ಬ್ಲೌಸ್ ಕೊಟ್ಟಿದ್ದಾರೇನೋ ಅಂತ ಅಂದ್ಕೊಂಡು ಆ ಸ್ಯಾರಿ ಹಂಗೆ ಬಿಟ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ಕಲರ್ ಕಾಂಬಿನೇಷನ್, ನಿಮಗೆ ಈ ಸ್ಯಾರಿಗೆ ನೀವು ರೆಡ್ಡೇ ಹಾಕ್ಕೊಳೋ ಆಗಿಲ್ಲ, ಬ್ಲೌಸ್ನ ಬೇರೆ ಯಾವ ಕಲರ್ ಬೇಕಾದ್ರೂ ಹಾಕೊಬೋದು. ಗ್ರೀನು, ಪಿಂಕ್, ಬ್ಲೂ ಯಾವ ಬೇಕಾದ್ರೂ ಕಲರ್ ಕಾಂಟ್ರಾಸ್ಟ್ ಕಲರ್ಸ್ ಅಂತಾರಲ್ಲ ಇವಾಗ, ಆ ಥರ ಎಲ್ಲ ಹಾಕ್ಕೊಬೋದು ಈ ಸ್ಯಾರಿಗೆ. ಹಿಡಿದ್ಬಿಟ್ಟು ನೋಡಿದೆ,
ಲಕ್ಷ್ಮಮ್ಮಂಗೆ ಹೆಂಗೆ ಕಾಣಿಸ್ಬೋದು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೇ ಸ್ಯಾರಿ ಫಿಕ್ಸ್ ಅಂದ್ಬಿಟ್ಟು, ಈ ಸರಿ ಇರೋದು ಸಾಕಪ್ಪ, ಇರೋದೇ ಸಮಸ್ಯೆಗಳು ಸಾಕು, ಇನ್ನು ಸ್ಯಾರಿ ಸಮಸ್ಯೆ ಬೇಡ ನಮಗೆ ಅಂದ್ಬಿಟ್ಟು ಏನಾದರೂ ಆಗಲಿ ಇದೇ ಸೀರೆ ಉಡ್ಸೋದು ಅಂದ್ಬಿಟ್ಟು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬ್ಲೌಸ್ನ ಕಟ್ ಮಾಡಿಬಿಟ್ಟು ಉಡ್ಸೋಕ್ಕೆ, ಅಂದರೆ ಪ್ಲೀಟ್ಸ್ ಮಾಡೋಕ್ಕೆ ಎಲ್ಲ ನೀಟಾಗಿ ಪ್ಲೀಟ್ಸ್ ಮಾಡಿಕೊಂಡು ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಎಲ್ಲಿಗೆ ತಲುಪ್ತು ನಮ್ಮ ಡೆಕೋರೇಷನ್ ಅಂತ ನೀವು ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ. ಈಗ ಬಂದಿರೋ ವೆರೈಟಿ ಸೀರೆಗಳು, ಯಪ್ಪ ಏನು ವೆರೈಟಿ ಸೀರೆಗಳು. ನೀವು ಇನ್ಸ್ಟಾಗ್ರಾಮ್ ಆಗಲಿ, ಯಾವುದೇ ಒಂದು ಫೇಸ್ಬುಕ್ ಆಗಲಿ, ಏನು ವೆರೈಟಿ ಸೀರೆ ಉಡಿಸ್ತಾರೆ, ದೇವ್ರನ್ನ ಯಾವ ರೀತಿ ಡೆಕೋರೇಷನ್ ಮಾಡ್ತಾರೆ. ನಾವು ಆ ರೇಂಜ್ಗೆಲ್ಲ ಡೆಕೋರೇಷನ್ ಮಾಡಲಿಲ್ಲ ಅಂದರೂ ನಮ್ಮ ಕೈಲಾದ ಮಟ್ಟಿಗೆ ನಾವು ಆ ಡೆಕೋರೇಷನ್ನ ಈ ಸರಿ ಆ್ಯಕ್ಚುಲಿ ನಾವು ಸಿಂಪಲ್ಲಾಗೇ ಮಾಡೋಣ, ನಮ್ಮ ತಾಯಿನ ಸಿಂಪಲ್ಲಾಗೆ ಕೂರ್ಸೋಣ. ನಾನು ಕರೆದಿದ್ದವ್ರಿಗೆಲ್ಲ ನಾನು ಈ ಸರಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳಿನೇ ಕರೆದಿದ್ದು ನಾನು. ಸೊ ಸಿಂಪಲ್ಲಾಗೇ ಮಾಡೋಣ ಅಂತ ಅದೊಂದು ಇದೊಂದು ಅಂತ ಇಡ್ತಿದ್ದಾಗೇ ಅದು ಬರ್ತಿದ್ದವರೆಲ್ಲ, ಹಿಂಗೆ ಎಂಟ್ರಿ ಆಗ್ತಿದ್ದವರೆಲ್ಲ ನಮ್ಮ ಮನೆಗೆ ಯಾರೋ ಸಿಂಪಲ್ಲಾಗಿ ಮಾಡ್ತೀನಿ ಅಂದರು ಅಂತಲೇ ಬಂದಿದ್ದು. ಸೊ ಹೀಗೆ ನಮ್ಮದು ಡೆಕೋರೇಷನ್ ಸ್ಟಾರ್ಟ್ ಆಯಿತು. ಪ್ಲೀಟ್ಸ್ ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ರೋಶ್ನಿ ಕರಾಟೆ ಮುಗಿಸ್ಕೊಂಡು ಬಂದಳು. ಸೊ ನಾವು ಕರಾಟೆಗೆಲ್ಲ ಕರ್ಕೊಂಡೋಗಿ ತಿರ್ಗಾ ಬಂದು ಅದೆಲ್ಲ ಮಾಡಿ ಆಯಿತು ನಮ್ಮ ಪ್ಲೀಟ್ಸು ಅಂತ ಕ್ಲಾಪ್ ಹೊಡೆದು ಸ್ಟಾರ್ಟ್ ಮಾಡಿದೆ. ಈ ಸರಿ ಹೇಳಿದ್ನಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇಟ್ಕೊಂಡಿದ್ದೆ. ಕನ್ಫ್ಯೂಷನ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ, ಅದು ಅವ್ರ ಜನ್ಮಸಿದ್ಧ ಹಕ್ಕು. ಇದಲ್ಲ ಅದು, ಅದಲ್ಲ ಇದು ಅನ್ನೋ ಥರ ಇತ್ತು ಕನ್ಫ್ಯೂಷನ್. ಬಟ್ ಹೋದ ಸರಿ ಥರ ಅಷ್ಟು ಕನ್ಫ್ಯೂಷನ್ ಇರಲಿಲ್ಲ. ಒಂದು ಮಣೆ ಇಟ್ಟೆ, ಅದ್ರ ಮೇಲೆ ರಂಗೋಲಿ ಬಿಟ್ಟೆ. ಯಾಕೋ ಈ ಮಣೆ ಸರಿ ಹೋಯ್ತಲ್ಲ, ಉದ್ದ ಹೋಯ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಮಣೆನ ತೆಗ್ದು ಇಟ್ಟೆ. ಓಕೆ ಹೆಂಗೋ ಆಯಿತು ಅಂದ್ಬಿಟ್ಟು ಕಳಸನೂ ಇಟ್ಟು, ಕಳ್ಸಕ್ಕೆ ಏನೇನು ಹಾಕಬೇಕೋ ಅಂತ ಅದೆಲ್ಲ ಹಾಕಿ, ಏನೇನು ಇಡಬೇಕೋ ಎಲ್ಲ ಇಟ್ಟು ಅಮ್ಮನಿಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೆಡಿ ಮಾಡಿ ಈ ಸರಿ ಅಂತೂ ಜಾಸ್ತಿ ಹೊತ್ತು ಎದ್ದಿರೋಕ್ಕೂ ಆಗಲಿಲ್ಲ ನನಗೆ. ಎಷ್ಟೊತ್ತು ಬೇಕೋ ಹಂಗೂ 12:30 ಆಯಿತು ಎಲ್ಲ ರೆಡಿ ಮಾಡಿ. ಈ ಸರಿ ಅಂತೂ ದೀಪಕ್ಕೆ ಎಣ್ಣೆ ಒಂದು ಬಿಡಬೇಕು, ಅಲ್ಲಿವರೆಗೂ ಫುಲ್ ರೆಡಿ ಮಾಡಿಬಿಟ್ಟು ಮಲ್ಕೊಂಡಿದ್ದಂಥದ್ದು. ಸೊ ರೋಶ್ನಿ ಮೇಡಮ್ ಪಾಪ ನಮಗೆ ಸ್ವಲ್ಪ ಫುಲ್ ಹೆಲ್ಪ್ ಮಾಡಿಲ್ಲ ಅಂದರೆ ಸ್ವಲ್ಪನಾದರೂ ಹೆಲ್ಪ್ ಮಾಡಿದ್ರು. ಈ ಮಟ್ಟಿಗೆ ಒಂಚೂರು ಅಮ್ಮ ಕೂತಿದ್ದಾರೆ ಅನ್ನೋ ರೇಂಜಿಗೆ ರೆಡಿ ಮಾಡಿಬಿಟ್ಟು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದಂಥದ್ದು. ಈ ಸರಿ ನಾ ಹೇಳಿದ್ನಲ್ಲ, ಸಿಂಪಲ್ಲಾಗೆ ಮಾಡೋಣ, ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದಪ್ಪ, ಸಿಂಪಲ್ಲಾಗೆ ಮಾಡೋಣ, ನನ್ನ ಕೈಲಾಗಲ್ಲ ಅಂತ ಅಂದ್ಬಿಟ್ಟು ಒಂದೇ 2-3 ಹೂವು ಹಾಕೋಣ ಅಂತ ಹೋದರೆ ಇದು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಹಾಕಿದ ಮಕ್ಕಿಗೆ ಹಾಕ್ತಾನೇ ಇದ್ದೆ. ಈ ಸರಿ ಹೇಳಿದ್ನಲ್ಲ, ಮೇಲ್ಗಡೆ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ, ಅಲ್ಲೆಲ್ಲ ಇಟ್ತಾನೂ ಇರಲಿಲ್ಲ ನನಗೆ. ಅರುಣ್ ಕೈಲಂತೂ ನಡೆಯೋಕ್ಕೂ ಆಗ್ತಾಯಿರಲಿಲ್ಲ, ಆ ರೇಂಜಿಗೆ ಅವ್ರಿಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಕಾಲೆಲ್ಲ. ನನಗೆ ಬೇಜಾರಾಗ್ತಿತ್ತು ಅವ್ರನ್ನ ನೋಡಿದ್ರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿದ ಹಬ್ಬ ಶುಭಾಶಯಗಳು. ನಾನು ತುಂಬ ಬೇಗ ಎದ್ದು ಬರ್ತಿದ್ದೀನಿ ನಮ್ಮ ಅಮ್ಮನ ಜೊತೆ ಪೂಜೆ ಮಾಡೋಕ್ಕೆ. ನಮ್ಮಮ್ಮ ಇವಾಗ ರೆಡಿ ಆಗ್ತವ್ರೆ, ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ಅನಿಸ್ತೈತೆ. ನೀವು ಮುಂದೆ ನೋಡಿ ಏನಾಗತ್ತೆ ಅಂತ. ಈ ಸರಿ ಎಷ್ಟು ಬೇಕೋ ಅಷ್ಟೇ ವಿಡಿಯೋನು ತಕ್ಕೊಳಕ್ಕಾಗಿದ್ದು. ಯಾಕೆಂದರೆ ಎಲ್ಲ ನೀವೇ ಮಾಡಬೇಕು ಅಂದರೆ ನಿಮ್ಮ ಕೈಲಿ ಆಗುತ್ತಾ, ಮಾಡೋಕ್ಕೆ ಆಗಲ್ಲ. ಸೊ ರಂಗೋಲಿ ಹಾಕೋದೆಲ್ಲ ಅದೆಲ್ಲ ಏನು ನಾನು ವಿಡಿಯೋ ಮಾಡಿಲ್ಲ. ನಾನು ಬೆಳಗ್ಗೆ ಎದ್ದು ಎಲ್ಲ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಆಚೆಗಡೆ ರಂಗೋಲಿ ಎಲ್ಲ ಹಾಕಿ ಬರೋಷ್ಟೊತ್ತಿಗೆ ರೋಶ್ನಿ ಆಗಲೇ ಸ್ನಾನ ಮಾಡಿಕೊಂಡು, ಪಾಪ ಮಗು ಸ್ನಾನ ಮಾಡಿಕೊಂಡು ಆಗಲೇ ವಿಡಿಯೋನೂ ಮಾಡಿಬಿಟ್ಟಿತ್ತು. ಆಮೇಲೆ ಈ ರೇಂಜಿಗೆ ರಾತ್ರಿ ಮಲಗಬೇಕಾದ್ರೆ ರೆಡಿಯಾಗಿದ್ದಂಥ ನಮ್ಮ ತಾಯಿ, ನಮ್ಮ ಮಹಾಲಕ್ಷ್ಮಿ, ನಮ್ಮ ಕೈಲೇ ಕೆಲಸ ಮಾಡಿಸ್ಕೊಂಡಿದ್ದ ಮಹಾಲಕ್ಷ್ಮಿ ಈ ಸರಿ ರೋಶ್ನಿಯವ್ರ ಜೊತೆನೂ ಸ್ವಲ್ಪ ಕೆಲಸ ಮಾಡಲಿ, ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ರೋಶ್ನಿ ಇನ್ನೂ ಸ್ವಲ್ಪ ಕೆಲಸ ಮಾಡಿಸಿ ಅಮ್ಮನ್ನ ನಾವು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮನಿಗೆ ಕುಂಕುಮ ಇಡ್ತಾ, ಅಮ್ಮನಿಗೆ ಅರ್ಚನೆ ಮಾಡ್ತಾ ಸ್ಟಾರ್ಟ್ ಮಾಡಿದಂಥ ಪೂಜೆ ಈ ಸರಿ ಎಷ್ಟು ಕನ್ಫ್ಯೂಷನಲ್ಲಿ ಸ್ಟಾರ್ಟ್ ಆಗಿದ್ದಂಥ ಹಬ್ಬ ಅಂತಂದರೆ, ಒಬ್ಬರು 21ಕ್ಕೆ ಅಂತಾರೆ, ಒಬ್ಬರು 28ಕ್ಕೆ ಅಂತಾರೆ. ನಾನಂತೂ ಅದೆಷ್ಟು ಜನನ ಕೇಳ್ಬಿಟ್ಟಿದ್ದೀನೋ ಹಬ್ಬ ಯಾವಾಗ ಅಂತ. ಇಲ್ಲಿರೋ ಅಂಥ ತುಂಬ ಪೂಜೆ ಮಾಡುವಂಥ ಶಿಲ್ಪ, ಚೈತ್ರ ಅವ್ರನ್ನೆಲ್ಲ ಕೇಳಿದ್ದೀನಿ. ಥ್ಯಾಂಕ್ ಯು ಗರ್ಲ್ಸ್, ನೀವೇ ಅಷ್ಟೊಂದು ನನಗೆ ಹೇಳಿದ್ರೆ 28ಕ್ಕೂ ಮಾಡ್ಬೋದು, 21ಕ್ಕೂ ಮಾಡ್ಬೋದು ಅಂತ. ಬಟ್ ಊರಲ್ಲೆಲ್ಲ ಅಂದರೆ ಬೆಂಗಳೂರಲ್ಲೆಲ್ಲ ಎಲ್ಲ 21ಕ್ಕೆ ಮಾಡ್ತಾಯಿದ್ರು, ಏನೋ 28ಕ್ಕೆ ಹುಣ್ಣಿಮೆ ಬಂದಿದೆ ಹಂಗೆ ಹಿಂಗೆ ಅಂತ. ಸೊ ಆಯಿತು, ಏನಾರು ಆಗೋಗಲಿ ಮಾಡೇ ಬಿಡೋಣ ಅಂತ 21ಕ್ಕೆ ಹಬ್ಬ ಮಾಡಿದಂಥದ್ದು. ಎಷ್ಟು ಗಡಿಬಿಡಿಯಲ್ಲಿ ಹಬ್ಬ ಮಾಡಿದಂಥದ್ದು, ಅದು ಇರೋ ಟೆನ್ಷನ್ಗಳಲ್ಲಿ ಹಬ್ಬ ಮಾಡಿದಂಥದ್ದು. ಅದು ನಮ್ಮದು ಇದೆಯಲ್ಲ, ನಾವೆಲ್ಲ ಒಂಥರ ತುಂಬ ಸ್ಪೆಷಲ್ ಅಲ್ಲ, ಇದೇ ಟೈಮಲ್ಲಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿರ್ತೀವಿ. ಆ ಗುಳಿಗೆ ಕಾಲದಲ್ಲೇ ಮಾಡಬೇಕು ಅಂತಲೇ ರಾತ್ರಿನೇ ಎಲ್ಲ ನೋಡಿ. ಇವಾಗ ಎಣ್ಣೆ ಮಾತ್ರ ಬಿಟ್ಟಿದ್ದು, ಮಿಕ್ಕಿದ್ದು ಎಲ್ಲನೂ ಕೂಡ ಆ ದೇವರಿಗೆ ನೈವೇದ್ಯ ಅದನ್ನೆಲ್ಲ ಬೆಳಗ್ಗೆ ಎದ್ದು ಮಾಡಿದಂಥದ್ದು. ಮಿಕ್ಕಿದ್ದು ಎಲ್ಲನೂ ಕೂಡ ಡೆಕೋರೇಷನ್ಸ್ ರಾತ್ರಿನೇ ಮಾಡಿ, ರೋಶ್ನಿನೂ ಕೂಡ ನನ್ನ ಜೊತೆ ಇದ್ಲು. ಅವಳು ಮಾಡಿದ್ಕಿಂತ ನನ್ನ ತಲೆ ತಿಂದಿದ್ದೇ ಹೆಚ್ಚಾಗಿತ್ತು. ಸೊ ಏನೋ ನನ್ನ ಜೊತೆ ಒಬ್ಳು ಇದೆಯಲ್ಲ ಅಂದ್ಬಿಟ್ಟು ಅವಳನ್ನು ಇಸ್ಕೊಂಡು ಅವಳ ಜೊತೆ ನಾನು ಕೂತ್ಕೊಂಡು
ಎಲ್ಲ ಡೆಕೋರೇಷನ್ ಮಾಡಿ ಬೆಳಗ್ಗೆ ಎದ್ದು ಬರೀ ಕುಂಕುಮ ಇಟ್ಟು ಅಮ್ಮನಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಈ ಸರಿ ಅದು ನೆರವೇರಿತು. ಎಲ್ಲ ನೀಟಾಗಿ ಬೊಟ್ಟೆಲ್ಲ ಇಟ್ಟು ಆಮೇಲೆ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮಾಡ್ತೀನಿ, ಓಕೆ ನೀನೇ ಮುಂದೆ ನಿಂತು ಮಾಡಿಬಿಡ್ತಾಯಿ, ನೀನೇ ಪೂಜೆ ಮಾಡಬೇಕು ಅಂತ ಹೇಳಿ ಅವಳ ಕೈಲೇ ಮಾಡಿಸಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ಅರ್ಚನೆ ಎಲ್ಲ ಮಾಡಿ ನಮ್ಮ ತಾಯಿಗೆ ಅಂಬೋ ತಾಯಿ ನೀನೇ ಕಾಪಾಡಬೇಕಮ್ಮ ಅಂತ ಹೇಳಿ ನಮ್ಮಮ್ಮ ಭಾಗ್ಯದ ಮಹಾಲಕ್ಷ್ಮಿ ಅಂತ ಹೇಳಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನಾನು ಹೊರಗಡೆ ರಂಗೋಲಿ ಅಂತ ಹೇಳಿದ್ನಲ್ಲ, ಇದೇ ಥರ ಚಿಕ್ಕದಾಗೆ ರಂಗೋಲಿ ಹಾಕಿದಂಥದ್ದು. ಈ ಸರಿ ಏನು ಸ್ಪೆಷಲಾಗಿ ರಂಗೋಲಿ ಅಂತ ಏನು ಹಾಕಿರಲಿಲ್ಲ, ಚಿಕ್ಕದಾಗೆ ಒಂದು ರಂಗೋಲಿ ಹಾಕ್ಬಿಟ್ಟು ಪೂಜೆನ ಎಲ್ಲ ಸ್ಟಾರ್ಟ್ ಮಾಡಿದಂಥದ್ದು. ಸೊ ನಮ್ಮ ಮನೆಯ ಪೂಜೆ ಯಾವ ರೀತಿ ಇರುತ್ತೆ ಅಂತ ನೀವು ಈ ವ್ಲಾಗ್ನ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಈ ಸರಿ ಎಷ್ಟು ವಿಭಿನ್ನವಾಗಿ ನಮ್ಮ ಮನೆಯಲ್ಲಿ ನಮ್ಮ ಕಮಲದ ಮಹಾಲಕ್ಷ್ಮಿ ಕಾಣಿಸ್ತಾ ಇದ್ರು ಅಂತಂದರೆ, ಕಮಲದ ಕಣ್ಣೋಳೆ ಕಮಲದ ಮೊಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಆ ಥರ ನಮ್ಮ ರೋಶ್ನಿ ಕ್ರಿಯೇಟ್ ಮಾಡಿದಂಥ ಕಮಲದಲ್ಲಿ ಕೂತ್ಕೊಂಡು ಅರ್ಚನೆಯನ್ನು ಮಾಡಿಸ್ಕೊಂಡಿದ್ದಂಥದ್ದು ಆ ಮಹಾತಾಯಿ. ತುಂಬಾ ಖುಷಿ ಆಯಿತು ನಮಗೆ ಪೂಜೆ ಮಾಡಿ. ಮತ್ತು ಅಡುಗೆಗೆ ಏನಂತ ಅಂತಂದರೆ, ಈ ಸರಿ ಏನು ಅಡುಗೆ ಮಾಡೋದೇ ಬೇಡ, ಬರೀ ಒಂದು ಪಾಯಸ ಮಾಡಿಟ್ಬಿಡೋಣ ಅಂತ. ಪಾಪ ಮನೇಲಿ ಇರ್ತಲ್ಲ ಅರುಣು ಅಂದ್ಬಿಟ್ಟು ನಾನು ಒಂದೇ ಒಂದು ಲೋಟ ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಮಾಡಲಿ ಎಲ್ಲ ಆಗಲೇ ಬೇಯಿಸಿ ಎಲ್ಲ ಮಾಡೋಕ್ಕೆ ಹೋಗ್ಬಿಟ್ಟೆ. ಆಮೇಲೆ ಅರುಣು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಅವರು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ರು. ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಆ್ಯಕ್ಚುಲಿ ಎಷ್ಟು ನೋವಲ್ಲಿದ್ದರು ಅಂತಂದರೆ ನಿಜವಾಗ್ಲೂ ಒಂದು ಕಡೆ ಸಿಟ್ಟು ಬರ್ತಾಯಿತ್ತು, ಒಂದು ಕಡೆ ಬೇಜಾರಾಗ್ತಾಯಿತ್ತು. ಏನಪ್ಪ ಇದು ಅಂತ ಅಂದ್ಕೊಂಡು, ಯಾಕಮ್ಮ ಈ ಥರ ಮಾಡಿದೆ ಅಂತ ಅಂದ್ಕೊಂಡು, ಓಕೆ ಆಗೋದೆಲ್ಲ ಆಗಲಿ ಅಂತ ಅಂದ್ಕೊಂಡು ಅವ್ರಿಗೆ ಪೂಜೆ ಎಲ್ಲ ಅವರೆಲ್ಲ ಮಾಡಿ ಆಮೇಲೆ ಕಂಕಣ ಎಲ್ಲ ಕಟ್ಟಿ ಆಮೇಲೆ ರೋಶ್ನಿಗೆ ಆಶೀರ್ವಾದ ಎಲ್ಲ ಮಾಡಿ ಅವರು ಹೊರಟಿದ್ದಂಥದ್ದು ಹಾಸ್ಪಿಟಲ್ಗೆ. ಕಾಲಲ್ಲಿ ತುಂಬ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಅವ್ರ ಕಾಲು ನೀವು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ, ಫುಲ್ಲು ಊದ್ಬಿಟ್ಟಿತ್ತು. ಎಷ್ಟು ಇನ್ಫೆಕ್ಷನ್ ಅಂತ ಅಂದರೆ ಒಂದು ಕಾಲು ಬಂದು ಡಬಲ್ ಸೈಜ್ ಆಗಿಬಿಟ್ಟಿತ್ತು. ತುಂಬಾ ಅಂದರೆ ಸಖತ್ತು ಬೇಜಾರಾಗ್ತಾಯಿತ್ತು ನನಗೆ. ಬೇಜಾರಿಗಿಂತ ಏನು ಮಾಡೋದು, ಎಲ್ಲ ಕೆಲಸ ನನ್ನಲ್ಲೇ ಬಿತ್ತಲ್ಲ ಅನ್ನೋದೊಂದು. ಅವ್ರನ್ನ ನೋಡೋಕ್ಕೆ ಒಂಥರ ಬೇಜಾರು. ಕೂತಿದ್ದ ಜಾಗದಿಂದ ಎದ್ದೊಳ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದ ಮನುಷ್ಯ ಕೂತ್ಕೊಂಡ್ಬಿಟ್ಟಾಗ ಈ ಜೀವನದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ನಿಜವಾಗ್ಲೂ ಇದೊಂದು ಎಕ್ಸಾಂಪಲ್ಲು. ಚೆನ್ನಾಗಿದ್ದ ಮನುಷ್ಯರು ಹೆಂಗೆ ಆರೋಗ್ಯ ಕೈ ಕೊಡುತ್ತೆ ಅನ್ನೋದು. ಸೊ ಎಲ್ಲರೂ ಹುಷಾರಾಗಿ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ತಲೆ ತೋರಿಸ್ಬೇಕು. ಏನು ಮಾಡು ಕಾಲು ಮುಟ್ಟಬೇಡವೇ. ಕೈಯಲ್ಲಿ ಮಾಡ್ಕೋ ಸಾಕು. ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗಲಿ. ನಿಮ್ಗೆ ಒಳ್ಳೆಯ ವಿದ್ಯಾ ಬುದ್ಧಿ ಶಕ್ತಿ ಕೊಟ್ಟು ಚೆನ್ನಾಗಿ ಒಳ್ಳೆ ಹುಡುಗಿಯಾಗಿ ಕೈ ಕೊಡಿಗೆ ಮಾಡು. ಬೇರೆ ಟೈಮಲ್ಲಿ ಆನ್ ಮಾಡ್ತೀಯಾ? ಹೊಡೆದಿದ್ಯಾರು? ತಂದಿದ್ಯಾರು? ಏನು ಮಾಡ್ತಾ ಇದ್ದೀರಾ ರೋಶ್ನಿ? ಎಲ್ರಿಗೂ ಗಿಫ್ಟ್ ಮೇಕ್ ಮಾಡ್ತಾ ಇದೆಯಾ? ವಾವ್, ತೋರ್ಸೋದು ಏನದು? ಪೇರು ಮತ್ತು ಆರೆಂಜ್, ಆಮೇಲೆ ಒಂದು ಸ್ಟೇ ಪಾಸಿಟಿವ್. ವೆರಿ ನೈಸ್ ನನಗೆ ವೆರಿ ಪಾಸಿಟಿವ್. ವೆರಿ ಪಾಸಿಟಿವ್.
ಗುಡ್ ಜಾಬ್ ರೋಶ್ನಿ, ಮಾಡಪ್ಪ. ಇಷ್ಟು ಜನ ಬರ್ತಾರಾ ನಿಮ್ಮ ಮನೆಗೆ? ವಾ ಸೂಪರ್. ನಿಂದೆ ಎಲ್ಲ ಕೆಲಸ ಈವ್ನಿಂಗು ಎಲ್ಲರಿಗೂ ನೀನೇ ಕೊಡಬೇಕು. ರಜೆ ಹಾಕ್ಸ್ಕೊಂಡು ಏನು ಕಿತ್ಕೊಂಡಿರೋದು ನಿನ್ನ ಕೆಲಸ ಮಾಡಲಿ ಅಂತ ಅಲ್ವಾ? ಏನು ರಾತ್ರಿ ಇನ್ನೇನು ಮಲ್ಕೊಬೇಕು 12ವರೆಗೆ ಮಲ್ಕೊಂಬಿಟ್ಟಿದ್ದೀವಿ. 1 ಗಂಟೆಗೆ ಎದ್ಬಿಟ್ಟು ಅಯ್ಯೋ ನಾಳೆ ಒಂದೇ ಒಂದು ಲೋಟ ರೋಶ್ನಿ ನಾವು ಕೇಳಿದ್ಲು, ಮಮ್ಮಿ ಒಬ್ಬಟ್ಟು ಮಾಡಲ್ಲ ಮಮ್ಮಿ ಸರಿ ಮಾಡಲ್ವಾ ಅಂತ. ಯಾಕೋ ಒಂಥರ ಅಯ್ಯೋ ಅನ್ನಿಸ್ತು. ಒಂದೇ ಲೋಟ ಇಲ್ಲ 1.5 ಲೋಟ ಹಾಕ್ಬಿಟ್ಟು ಮಾಡಿಬಿಡೋಣ ಸಾಂಬಾರು, ಅಮ್ಮಂಗೂ ಇಟ್ಟಂಗಾಗುತ್ತೆ. ಪ್ರತಿ ವರ್ಷ ಮಾಡ್ತಿದ್ದೆ ನಾನು ಅಂದ್ಬಿಟ್ಟು ವಡೆಗೆ, ಕಾಳು ಹುಳಿಗೆ ಮತ್ತು ಒಬ್ಬಟ್ಟಿಗೆ ಎಲ್ಲ ನೆನೆಹಾಕ್ಬಿಟ್ಟು ಆಗಲೇ ಒಬ್ಬಟ್ಟಿಗೂ ಎಲ್ಲ ರುಬ್ಬಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ ಒಬ್ಬಟ್ಟಿಗೆಲ್ಲ ರುಬ್ಬಿಟ್ಟಿದ್ದೀನಿ. ಅರೌಂಡ್ ಕ್ಲಿನಿಕ್ ಡ್ರೆಸ್ಸಿಂಗ್ ಮಾಡ್ಸೋಕೆ ಹೋಗಿದ್ರು, ಬಂದರು ಎಮರ್ಜೆನ್ಸಿಗೆ ಹೋಗಬೇಕು ಅಂತ ಅಂದರು. ಎಮರ್ಜೆನ್ಸಿ ಇಲ್ಲಿನ ಎಮರ್ಜೆನ್ಸಿ ಆಸ್ಟ್ರೇಲಿಯಾದ ಎಮರ್ಜೆನ್ಸಿ ಅಂತಂದರೆ ಮಿನಿಮಮ್ ನೀವು ಒಂದು 5 ರಿಂದ 6 ಅವರ್ ಇಟ್ಸ್ ಎ ಮಿನಿಮಮ್. ನಾನು ಹೇಳ್ತಲ್ವ ಮಿನಿಮಮ್ ವೆಯ್ಟ್ ಮಾಡಬೇಕು. ಅಲ್ಲಿ ಡಾಕ್ಟ್ರ್ ಹೇಳ್ಬಿಟ್ರಂತೆ ಎಮರ್ಜೆನ್ಸಿಗೆ ಹೋಗಲೇಬೇಕು ಅಂತ. ಆಮೇಲೆ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿದ್ದಾಗಿದ್ದು. ಇಲ್ಲಿಂದ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಎಮರ್ಜೆನ್ಸಿಗೆ ಹೋಗೋಕ್ಕೆ. ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಬಿಟ್ಟು ನಾನು ತಿರ್ಗಾ ಮನೆಗೆ ಬಂದುಬಿಟ್ಟೆ. ಆಮೇಲೆ ಪಾಪ ನಮ್ಮ ಫ್ರೆಂಡ್ ಅವ್ರ ಯಜಮಾನರು ಆ್ಯಂಡ್ ಸೀನಣ್ಣ, ಥ್ಯಾಂಕ್ ಯು ಸೋ ಮಚ್. ಅರುಣ್ನ ಕರ್ಕೊಂಬಂದಿದ್ದಂಥದ್ದು ಅವರು ಕರ್ಕೊಂಬಂದು ಅವರು ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ. ಅವ್ರ ಚೆಫು, ಅವ್ರದ್ದು ಹೋಟ್ಲಿದೆ ಡಿಸ್ಕವರ್ ಇಂಡಿಯಾ ಅಂತ. ದಯವಿಟ್ಟು ಯಾರ್ಯಾರು ಹೋಗಿಲ್ಲ ಅವ್ರ ಹೋಟ್ಲಿಗೆ ಹೋಗಿ ಬನ್ನಿ. ಅವರು ನನಗೆ ಸಜ್ಜಿಗೆ ಮಾಡಿಕೊಟ್ಟಿದ್ದಂಥದ್ದು. ಅಣ್ಣ ಬರುತ್ತಾ ಅಂತ ಅಷ್ಟೇ ಕೇಳಿದ್ದು ನಾನು. ಅವರು ಪಾಪ ಮಾಡಿಕೊಟ್ರು. ಒಂದು 10 ಮಿನಿಟ್ಸಲ್ಲೇ ನನಗೆ ಸಜ್ಜಿಗೆ ಮಾಡಿಕೊಟ್ಟಿದ್ದಂಥದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನು ಈ ಸರಿ ಹೇಳಿದ್ನಲ್ಲ, ನಾನು ಅಡುಗೆ ಏನೂ ಇಟ್ಕೊಂಡಿರಲಿಲ್ಲ. ಜಸ್ಟ್ ಈ ಥರ ಬೌಲಲ್ಲಿ ಪ್ರಸಾದ, ಅದೂ ಬೇಡ ಅಂತ ಅಂದರು ಅರುಣ್, ಮಾಡಬೇಡ ಸಾಕು, ಕುಂಕುಮ ಕೊಡು ಸಾಕು ಅಂತ. ಆದರೆ ನನಗೆ ಮನಸ್ಸು ತಡೆಯಲ್ಲ. ಪ್ರತಿ ವರ್ಷ ಹೋಳಿಗೆ ಊಟ ಮಾಡಿಕೊಡ್ತಾಯಿದ್ದೆ. ಬಂದವ್ರು ಎಲ್ರಿಗೂ ಒಂದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 30 ರಿಂದ 40 ಜನ ಆದರೂ ಊಟ ಮಾಡ್ತಾಯಿದ್ರು. ಈ ಸರಿ ನನಗೆ ತುಂಬ ಬೇಜಾರಾಗ್ಬಿಡ್ತು. ನಾವು ಹೋಳಿಗೆಗೆ ರುಬ್ಬಿಟ್ಟಿದ್ರು ಒಂದು 2 ಹೋಳಿಗೆ ನಿಜವಾಗ್ಲೂ ಅದು ದೇವ್ರಿಗೂ ಮಾಡಿಕ್ಕಾಗಲಿಲ್ವಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ಲಾಸ್ಟ್ಗೆ 2 ಹೋಳಿಗೆನ ಒತ್ತಿ ದೇವ್ರಿಗೆ ಇಟ್ಟಿದ್ದಂಥದ್ದು. ಮಿಕ್ಕಿದ ಹಂಗೇ ಬಾಕ್ಸ್ಗೆ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಇನ್ನೊಂದು ಸರಿ ನೀಟಾಗಿ ಅಮ್ಮನಿಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿ ನಾನು ರೋಶ್ನಿ ರೆಡಿ ಆಗಿದ್ದಂಥದ್ದು. ಅವಾಗ ಎಮರ್ಜೆನ್ಸಿಯಿಂದ ಬಂದಿದ್ದರು ಅರುಣು ವಾಪಸ್ ಮನೆಗೆ. ತಲೆ ಮೇಲೆ ತಲೆ ಬೀಳಿ ಗಗನವೇ ನಡುಗಲಿ ಪ್ರಳಯವೇ ಆಗಲಿ ಅಮ್ಮಗಳು ರೆಡಿಯಾಗೋದು ಮಾತ್ರ ಬಿಡೋದಿಲ್ಲ ಅನ್ನೋ ಥರ ಎಷ್ಟು ಟೆನ್ಷನ್ ಇದ್ದರೂ ಏನೇ ಇದ್ದರೂ ರೆಡಿಯಾಗಿ ಅಮ್ಮ ಯಾವ ರೀತಿ ರೆಡಿಯಾಗಿದ್ರು ಅದೇ ಥರ ನಾವು ಹೆಣ್ಮಕ್ಳು ರೆಡಿ ಆಗಬೇಕು. ಅಮ್ಮನ ಮುಂದೆ ನಾವು ರೆಡಿಯಾಗಿ ನಿಲ್ಲಬೇಕು. ಆ ತಾಯಿ ಶಕ್ತಿ ಕೊಟ್ಟಿದ್ದಾಳೆ ಇಷ್ಟು ಪೂಜೆ ಮಾಡೋಕ್ಕೆ. ನಾವು ರೆಡಿಯಾಗಿ ಅಮ್ಮನ ಮುಂದೆ ಬಂದ್ವಿ ಅಮ್ಮನಿಗೆ ಪೂಜೆ ಮಾಡಲಿಕ್ಕೆ. ಆವಾಗ ಎಲ್ಲ ಮುತ್ತೈದೆಯರು ಬಂದರು. ಪೂಜೆ ಮಾಡೋ ಸಮಯದಲ್ಲಿ ಮುತ್ತೈದೆಯರು ಬಂದರು. ಆಮೇಲೆ ಪೂಜೆ ಎಲ್ಲ ಆಯಿತು. ಪ್ರಸಾದ ಎಲ್ಲ ತೊಗೊಂಡು ಅರ್ಶಿನ ಕುಂಕುಮ ತೊಗೊಂಡು ಹೋಗಿದ್ದಂಥದ್ದು ಎಷ್ಟು ಚೆನ್ನಾಗಿತ್ತು ನಮ್ಮ ಮನೆಯ ಹಬ್ಬ. ನಿಜವಾಗ್ಲೂ ಈ ಟೆನ್ಷನಲ್ಲಿ ನಾನು ಇಷ್ಟು ಮಟ್ಟಿಗೆ ಮಾಡ್ತೀನ, ಇಷ್ಟು ಮಟ್ಟಿಗೆ ಆಗುತ್ತೆ ನನ್ನ ಕೈಯಲ್ಲಿ ಮಾಡೋಕ್ಕೆ ಅನ್ನೋ ಥರನೇ ಇದ್ದಿದ್ದಂಥದ್ದು ನನ್ನ ಪರಿಸ್ಥಿತಿ. ಆದರೆ ಆ ತಾಯಿ ಮಾಡಿಸ್ಕೊಂಡ್ಳು. ನಿಜವಾಗ್ಲೂ ಅಮ್ಮನಿಗೆ ಒಂದು ಜೈ ಅಂತಲೇ ಹೇಳ್ತಾ ನಮ್ಮ ಮನೆಯ ಹಬ್ಬ ಯಾವ ರೀತಿ ಇತ್ತು ಅಂತ ನೀವು ಈ ವ್ಲಾಗ್ನ ಇನ್ನೂ ಕೊನೆಯವರೆಗೂ ನೋಡ್ತಾ ಇರಿ. ನೀನೇ ಮಾಡ್ತೀಯ ಮಮ್ಮಿ, ನಾನು ಪೂಜೆ ಮಾಡ್ತೀನಿ. ಆಯ್ತಮ್ಮ ನೀನು ಮಾಡು, ನಮ್ಮ ಮನೆಯ ಪುಟ್ಟಲಕ್ಷ್ಮಿ ನೀನು. ಒಂದು ಬೆಳಗಿಂದ ಎಷ್ಟು ಸಹಾಯ ಮಾಡಿದೆ ಬಂಗಾರಿ ಅಂತ ಬಿಟ್ಬಿಟ್ಟೆ ಅವಳನ್ನೇ ಪೂಜೆ ಮಾಡೋಕ್ಕೆ. ಸೊ ಅವಳು ಒಳಗಡೆನೂ ಪೂಜೆ ಮಾಡಿ ಹೊರಗಡೆನೂ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಆಮೇಲೆ ಯಾರ್ಯಾರೆಲ್ಲ ಬಂದರು, ನಮ್ಮ ಮನೆ ಹಬ್ಬ ಯಾವ ರೀತಿ ಇತ್ತು ಅಂತ ನೀವು ಈ ವ್ಲಾಗ ನೋಡ್ಬೋದು. ಮತ್ತು ನಿಮ್ಮ ಮನೆಯ ಹಬ್ಬ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮನೆಯ ಹಬ್ಬದ ಒಂದು ಫೋಟೋ, ಆ ತಾಯಿಯ ಫೋಟೋ ಹಾಕಿದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಫೋಟೋನ ನಾನು ರೀಪೋಸ್ಟ್ ಮಾಡ್ತೀನಿ. ಸೊ ನಮ್ಮ ಮನೆಗೆ ಯಾರೆಲ್ಲ ನಮ್ಮ ಸ್ನೇಹಿತರು ಬಂದಿದ್ರು ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಕಾಲು ಉದ್ದ ಮಾಡು, ಉದ್ದ ಮಾಡಪ್ಪ ಕಾಲು. ಹಾಂ ಮಾಡಪ್ಪ. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತದಳಪ್ಪ ಮಗ. ಅಯ್ಯೋ ಹಾಂ ಎದ್ದಳಪ್ಪ, ಎದ್ಬಿಟ್ಟು ಕೈ ಮುಗಿಯಪ್ಪ, ಎದ್ಬಿಟ್ಟು ಕೈ ಮುಗಿ, ಎದ್ಬಿಟ್ಟು ಕೈ ಮುಗಿ. ಹಿಂಗೆ ಹಿಂಗೆ ಕಾಪಾಡಮ್ಮ.
ಓಂ ಮಹಾಲಕ್ಷ್ಮೀ ನಮಃ. ಹೇಳಿದ್ನಲ್ಲ, ನಾನು ಈ ರೇಂಜಿಗೆ ನಿಜವಾಗ್ಲೂ ಡೆಕೋರೇಷನ್ ಮಾಡ್ತೀನಿ, ಹಬ್ಬನ ಈ ರೀತಿ ಮಾಡ್ತೀನಿ. ನಾನು ಕರೆದಿದ್ದವ್ರೆಲ್ರಿಗೂ ನಾನು ಹೇಳಿದ್ದು, ನಾನು ಈ ಸರಿ ಅಂತೂ ಸಿಕ್ಕಾಪಟ್ಟೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳಿದ್ದು. ನೋಡಿದ್ರೆ ನಾನು ಅದಿಡ್ತಾ ಇದು ಚೆನ್ನಾಗಿ ಕಾಣುತ್ತೆ ಅಮ್ಮನಿಗೆ, ಅದು ಚೆನ್ನಾಗಿ ಕಾಣುತ್ತೆ ಅಮ್ಮನಿಗೆ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ಮಾಡಿದಂಥದ್ದು. ಆ ದಿವಸ ಅಂತೂ ವಿಡಿಯೋ ಮಾಡೋಕ್ಕೆ ಆಗಲಿ, ಅಮ್ಮಂದು ಒಂದು ಫೋಟೋನೂ ತೆಗಿಯೋಕ್ಕಾಗಲಿಲ್ಲ ನನಗೆ ಹಬ್ಬದ ದಿವಸ. ನೆಕ್ಸ್ಟ್ ಡೇ ಎದ್ಬಿಟ್ಟು ಅಮ್ಮನಿಗೆ ಒಂದು ನೀಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ದಂಥದ್ದು. ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗೆ ಮಾಡಿದಂಥ ವಿಡಿಯೋ. ಈ ಸರಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ, ಈ ಥರ ರೋಸಲ್ಲಿ ಒಂದು ಬುಟ್ಟಿ ಥರ ಮಾಡಿ ಅದ್ರ ಮೇಲೆ ಬನಾನಾ ಲೀವ್ಸ್, ಬಾಳೆಹಣ್ಣಿನ ಇದು ಗಿಡನ ಇಟ್ಟಿದ್ದಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು. ಒಂಥರ ಸುಮ್ಮನೆ ಅನ್ನಿಸ್ತಾ ಇತ್ತು ನನಗೆ ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಈ ಸರಿ ಡಿಫ್ರೆಂಟಾಗಿ ಕೂರಿಸ್ದೆ, ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿ ಡಿಫ್ರೆಂಟಾಗಿ ಕೂರಿಸಿದಂಥದ್ದು. ಇನ್ನೊಂದು ಏನಂತ ಅವಲೇ ಹೇಳಿದ್ನಲ್ಲ, ಕಮಲದ ಮೊಗದವಳೆ, ಕಮಲದ ಕಣ್ಣವಳೆ ಅಂತ. ನಿಜವಾಗ್ಲೂ ಅದು ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ಅಮ್ಮ ಆ ತಾಯಿ ಕಮಲದಲ್ಲಿ ಕೂರಬೇಕು, ಆ ದೊಡ್ಡ ತಾಯಿ ಕೂರೋಕ್ಕಾಗಲ್ಲ, ಅಷ್ಟಾಗಲ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಆ ಚಿಕ್ಕ ಅರ್ಚನೆ ಮಾಡುವಂಥ ಲಕ್ಷ್ಮಿನ ಕಮಲದಲ್ಲಿ ನಾನು ಕೂರಿಸಿದಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಮ್ಮ ಮನೆಯ ಹಬ್ಬ ಡೆಕೋರೇಷನ್ಸ್ ಎಲ್ಲ ಒಂದು ಕಂಪ್ಲೀಟ್ ಲುಕ್ ನಿಮಗೋಸ್ಕರ. ಸೊ ಅಮ್ಮ ನಮಗೆ ಇದೇ ರೀತಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೆಕ್ಸ್ಟ್ ವರ್ಷ ನಾವಿರಬೇಕು, ಇನ್ನು ಉನ್ನತವಾಗಿ ನಿನ್ನ ಹಬ್ಬನ ಮಾಡಬೇಕು, ನಿನ್ನ ನೋಡಿದಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ತಾಯಿ ಅಂತ ಕೇಳ್ಕೊತೀನಿ ನಾನು ಇಲ್ಲಿಂದಾನೆ. ಮತ್ತು ನನಗೆ ಇಷ್ಟವಾದಂಥ ಮನೆ ಅಂತ ಅಂದರೆ ಚೈತ್ರ ಅವ್ರ ಮನೆ. ಆ ಚೈತ್ರ ಅವ್ರ ಮನೆಯಲ್ಲಿ ಅಮ್ಮನ ಎಷ್ಟು ಅಚ್ಚುಕಟ್ಟಾಗಿ ಕೂರಿಸಿದ್ರು ಅಂತಂದರೆ, ನಿಜವಾಗ್ಲೂ ಅವ್ರು ಇನ್ನೂ ಜೋರಾಗಿ ಮಾಡ್ತಾರೆ. ಈ ಸರಿ ನನಗೆ ಆ್ಯಕ್ಚುಲಿ ಅವ್ರದ್ದು ಸಿಂಪಲ್ ಅಂತ ಅನ್ನಿಸ್ತು, ಬಟ್ ಅವ್ರು ಇನ್ನೂ ಜೋರಾಗಿ ಮಾಡ್ತಾರೆ. ಆ ಸಿಂಪಲ್ಲಲ್ಲೇ ಎಷ್ಟು ಎತ್ನಿಕ್ ಆಗಿತ್ತು, ಎಷ್ಟು ಸಿಂಪ್ಲಿಸಿಟಿ. ಅಮ್ಮ ಎಷ್ಟು ಚೆನ್ನಾಗಿ ಆ ದೇವಸ್ಥಾನದಲ್ಲಿ ಕೂತಿರ್ತಾರಲ್ಲ ಅದೇ ಥರ ಕೂರಿಸಿದ್ರು ಆ ತಾಯಿನ. ನಿಜವಾಗ್ಲೂ ಖುಷಿ ಆಯಿತು. ಬೇರೆಯವ್ರ ಮನೇಲೆಲ್ಲ ನಾನು ವಿಡಿಯೋ ಮಾಡಿಲ್ಲ, ಜಸ್ಟ್ ಫೋಟೋಸ್ ಮಾತ್ರ ತೊಗೊಂಬಂದಿದ್ದಂಥದ್ದು. ಬೇರೆಯವ್ರ ಮನೆಗೆ ಕರೆದಿದ್ದವ್ರ ಮನೆಗೆ ನಾನು ಹೋಗಿ ಮನೆಗೆ ಬರೋಷ್ಟೊತ್ತಿಗೆ 12:30 ರಾತ್ರಿ ಆಗಿದ್ದಂಥದ್ದು. ಸೊ ಏನು ಮಾಡೋದು, ಇಲ್ಲೆಲ್ಲ ಹಂಗೇ ಆಸ್ಟ್ರೇಲಿಯಾದಲ್ಲಿ ಇದೇ ರೀತಿ ಹಬ್ಬ ಮತ್ತು ಸೆಲಿಬ್ರೇಷನ್ಸು ಮತ್ತು ಹೋಗಿ ಬರೋವಂಥದ್ದು ಎಲ್ಲ ಆಗೋವಂಥದ್ದು. ಸೊ ಇದಾಗಿತ್ತು ನಮ್ಮ ಮನೆಯ ವ್ಲಾಗ್, ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಷ್ಟೋ ಜನನ ಕರೆಯೋಕ್ಕಾಗಿಲ್ಲ, ಐ ಆಮ್ ಸೋ ಸಾರಿ ಅಂತಲೂ ಕೂಡ ಹೇಳ್ತೀನಿ ನಿಮಗೆ ಇಲ್ಲಿಂದ. ಆಸ್ಟ್ರೇಲಿಯಾದಲ್ಲಿ ಕನ್ನಡದ ಹುಡುಗಿ ಯಾವ ರೀತಿ ನಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅನು ಇನ್ ವಿದೇಶಿನ ಇದೇ ರೀತಿ ನೋಡ್ತಾ ಇರಿ. ತುಂಬ ಹೃದಯದ ಧನ್ಯವಾದಗಳು.